ವೆಲ್ಕಮ್ ಬ್ಯಾಕ್. ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿ ಅಂದರೆ ಕವರ್ಡ್ ಮುಂದೆ ನಿಂತ್ಕೊಂಡು ಯಾಕೆ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ, ಹೌದು, ನನ್ನ ಆರ್ಡಿನರಿ ಸೀರೆಗಳು ಅಂದರೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥ ಸೀರೆಗಳು, ಕಾಟನ್ ಸೀರೆಗಳು. ಸೊ ನನ್ನ ಹತ್ರ ಎಷ್ಟು ಕಲೆಕ್ಷನ್ಸ್ ಐತಿ ಅಂತ ಹೇಳಿ ತೋರ್ಸೋಣ ಅಂತ. ಅಷ್ಟೇನು ಜಾಸ್ತಿ ಇಲ್ಲ ನನ್ನ ಹತ್ರ, ಏನ ಒಂದು ಲೆಕ್ಕಕ್ಕೆ ಅದಾವ. ಆದರೂ ಒಂದಿಷ್ಟು ಜನ ಉಟ್ಕೊಂಡ ಸೀರೆ ಉಟ್ಕೊಳ್ಳೋದೇ ಇಲ್ಲಲ್ಲ ಅಂತ ಒಂದಿಷ್ಟು ಜನ, ಹಾಗಾಗಿ ಅವ್ರಿಗೆ ಕ್ಲಾರಿಟಿ ಕೊಡೋಣ ಅಂತ ಹೇಳಿ ಇವತ್ತಿನ ಈ ಬ್ಲಾಗ್. ಸೊ ಬರ್ರಿ ನನ್ನ ಹತ್ರ ಇರೋ ಸೀರೆಗಳ ಸಂತೆನ ನೋಡೋಣ. ಇಷ್ಟಿದಾವ ನೋಡ್ರಿ, ಜಾಸ್ತಿ ಏನು ಸೀರಿಲ್ಲ, ಒಂದು ಲೆಕ್ಕಕ್ಕೆ ಇದಾವು. ಸೊ ಈ ಸಾರಿ ಕಟ್ ಮಾಡೋ ಎಷ್ಟು ನೋಡು ಕಾಣಿಸ್ತದೆ ನೋಡ್ರಿ, ಇಷ್ಟಿದಾವು. ಹ್ಯಾಂಗರ್ನಾಗ ಇಷ್ಟು ಸೀರೆ ಇದಾವು. ಸೊ ಇಲ್ಲೊಂದಿಷ್ಟು ಸೀರೆ ಇದಾವು, ಇನ್ನು ಇಲ್ಲೊಂದಿಷ್ಟು ಸೀರೆ ಇದಾವೆ. ಇವೆಲ್ಲ ನಮ್ಮ ಕಡೆ ಎಲ್ಲ ಪತ್ಲವ ಅಂತ ಹೇಳ್ತೀವಿ. ಸೊ ಆರ್ಡಿನರಿಯಾಗಿ ಹಂಗೆ ಏನಾರ ಹಬ್ಬ ಹರಿದಿನ ಇದ್ದಾಗ ಮನೆಗೆ ಉಟ್ಕೊಳಕ್ಕೆ ಹಂಗೆ ಆ ಥರ. ಸೊ ನೀವು ಒಂದು ಸ್ವಲ್ಪ ಕ್ಲಾಸಿ ಲುಕ್ ಕೊಡೋ ಅಂಥ ಕಾಟನ್ ಸೀರೆಗಳು. ಇನ್ನು ಈ ಸಾರಿ ಬಂದ್ಬಿಟ್ಟು ರೀಸೆಂಟಾಗಿ ಒಂದು ನನಗೆ ಪ್ರಮೋಷನ್ಗೆ ಅಂತ ಹೇಳಿ ಬಂದಿತ್ತು ಕಾಟನ್ ಸಾರಿ. ನೋಡಿರ್ತೀರಿ, ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರಿ. ಸೊ ಇನ್ನು ಈ ಸಾರಿ ಮಾಡಿದೆ ಮಾಡೋಣ. ಸೊ ಈ ಸಾರಿ ಬಂದ್ಬಿಟ್ಟು ರೆಡ್ ಕಾಟನ್. ರೀಸೆಂಟಾಗಿ ನನಗೆ ಒಂದು ಪ್ರಮೋಷನ್ಗೆ ಅಂತ ಬಂದಿದ್ದು. ಸೊ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ, ನನಗೂ ಗೊತ್ತಿಲ್ಲ. ಸೊ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ಅಂತ ಹೇಳಿ ತಗೊಂಡಿದ್ದೆ. ಸೊ ಇದನ್ನು ಕೂಡ ರೀಲ್ಸಲ್ಲಿ ನೋಡಿರ್ತೀರ. ಸೊ ನೆಕ್ಸ್ಟ್ ಲಾಸ್ಟ್ ಇಯರ್ ಮಂಗಳಗೌರಿ ಅಂತ ಹೇಳಿ ಮುಗಿಸಿದ್ದ ನಮ್ಮ ತಮ್ಮನ ಹೆಂಡತಿ, ಅವಾಗ ಕೊಡಿಸಿದ್ದು. ಆಲ್ಮೋಸ್ಟ್ ಆಲ್ ನನ್ನ ಹತ್ರ ಗ್ರೀನ್ ಅದಾವ ನೋಡ್ರಿ, ಭಾಳ ಅಂದ್ರೆ ಕರ್ನಾಟಕದ ಫೇಮಸ್ ಟೆಂಪಲ್ ಬಾರ್ಡರ್ ಸೀರೆ. ಉತ್ತರ ಕರ್ನಾಟಕ ಸೈಡ್ ನಮ್ಮ ಕಡೆ ಯಾವ ಪೂಜೆ ಪುನಸ್ಕಾರ ಆದ್ರೂ ಇಂಥ ಸೀರೆನ ಜಾಸ್ತಿ ಹಾಕ್ಯಂತೇವೆ ನಾವು. ಇದು ಲಾಸ್ಟ್ ಇಯರ್ ಅಲ್ಲ, ಅಂದ್ರೆ ಲಾಸ್ಟ್ ಇಯರ್ ದೀಪಾವಳಿ ಕೊಟ್ಟಿದ್ದ ಸೀರೆ. ಆಲ್ಮೋಸ್ಟ್ ಆಲ್ ನಮ್ಮ ತವ್ರ ಮನೆ ಸೀರೆನ ನಾ ತಗೊಳೋದ ವರ್ಷಕ್ಕೆ ಒಂದು ಸೀರೆ. ಸೊ ಇನ್ನಿದು ಮದುವೆ ಆದ ಹೊಸ್ತ್ರಾಗ ತಗೊಂಡಿದ್ದೆ. ಯಾವಾಗ ತಗೊಂಡಿದ್ದೆ ನೆನಪಿಲ್ಲ, ಒಟ್ಟು ಮದುವೆ ಆದ ಹೊಸ್ತ್ರಾಗ. ಇದು ನೋಡ್ರಿ ನನ್ನ ಫೇವ್ರೇಟ್ ಕಲರ್, ಗ್ರೀನ್ ಮಿಕ್ಸ್ ಯೆಲ್ಲೋ. ಇದೊಂಥರ ಏನೋ ಟಿಶ್ಯೂ ಸಿಲ್ಕ್ ಇರ್ಬೇಕು ಇದು, ಮೇ ಬಿ ಇದು ಪ್ರಮೋಷನ್ಗೆ ಅಂತ ಹೇಳಿ ಬಂದಿತ್ತು. ಸೊ ನೋಡ್ರಿ, ಇದು ಸಖತ್ ಗ್ರ್ಯಾಂಡ್ ಆಗಿ ಮ್ಯಾರೇಜ್ಗೆಲ್ಲ ಹಾಕ್ಬೋದು. ಪಿಂಕ್ ಕಲರ್. ನೆಕ್ಸ್ಟ್ ಇದು ಪಿಂಕ್ ಕಲರ್, ಪಿಂಕ್ ಡಾರ್ಕ್ ಕನಕಾಂಬರಿ ಕಲರ್ ಒಳಗೆ ಇದೊಂದು ಲೈಟ್ ಪಿಂಕ್ ಕಲರ್. ಸೊ ಇದು ನಾನು ಒಂದು 2 ವರ್ಷದಿಂದ ಪೂಜೆ ಮುಗಿಸಿದ್ದೆ, ಅವಾಗ ನಮ್ಮ ಅತ್ತಿಗೆ ನನಗೆ ಕೊಟ್ಟಿದ್ದ ಸೀರೆ. ನೆಕ್ಸ್ಟ್ ಸೊ ಇದು ಕೂಡ ಗ್ರೀನ್, ಬ್ಲೌಸ್ ಮೆರೂನ್ ಬಂದೈತಿ. ಸೊ ಇದು ನಾನು ಒಂದು 2-3 ವರ್ಷದ ಹಿಂದಿನ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ. ಇದೊಂದು 3-4 ವರ್ಷದ ಹಿಂದೆ ಗಣೇಶನ ಹಬ್ಬಕ್ಕೆ ಅಂಥೇಳಿ ನಮ್ಮ ಮೈದ್ನ ಅಂದ್ರೆ ರಾಜುನ ತಮ್ಮ ಕೊಡ್ತಿದ್ದ ಸೀರೆ ಇದು. ಇದು ಕೂಡ ನೋಡ್ರಿ ಗ್ರೀನ್ ಐತಿ, ಪ್ಯಾರೆಟ್ ಗ್ರೀನ್ ಮಿಕ್ಸ್ ಪಿಂಕ್. ಇದು ಕೂಡ ನಮ್ಮ ತವ್ರ ಮನೆಯಿಂದ ಕೊಟ್ಟಿರೋ ಸೀರೆನೆ, ನಮ್ಮ ತಮ್ಮ ಕೊಟ್ಟಿರೋ ಸೀರೆನೆ. ಲುಕ್ ಕೊಡ್ದದ ಸಾರಿ ಮಾತ್ರ. ಇದು ನಾನು ಯಾವ ಪೂಜೆ ಮುಗಿಸೋ ಟೈಮಲ್ಲಿ ಎಲ್ಲರಿಗೂ ಸೀರೆ ತಗೊಂಡಾಗ ಇದೊಂದು ಬ್ಲ್ಯಾಕ್ ಕಲರ್ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ನಾನು. ನೆಕ್ಸ್ಟ್ ಸೊ ಇದು ಕೂಡ ದೀಪಾವಳಿ ಹಬ್ಬಕ್ಕೆ ನಮ್ಮ ತಮ್ಮ ಕೊಟ್ಟಿದ್ದ ಸಾರಿ, ಪಿಂಕ್ ಕಲರ್, ಬನಾರಸ್ ಇರ್ಬೇಕು ಮೇ ಬಿ, ನಂಗೆ ಗೊತ್ತಿಲ್ಲ. ದೆನ್ ನೆಕ್ಸ್ಟ್ ಮತ್ತೆ ಬ್ಲ್ಯಾಕ್ ಪಿಂಕ್. ನೋಡ್ರಿ ಎಷ್ಟು ಸಖತ್ತಾಗೈತಿ, ಇದು ಮಸ್ತ್ ಐತಿ. ಇದನ್ನು ಕೂಡ ನಾನು ಯಾವಾಗೋ ರಾಜು ಬರ್ತಡೇ ಕೊಡ್ಸಿದ್ರು, ಒಂದು 2 ವರ್ಷದ ಹಿಂದೆ ಬರ್ತಡೇ ಕೊಡ್ಸಿದ್ದು. ಅಯ್ಯೋ ದೆನ್ ನೆಕ್ಸ್ಟ್ ಬ್ಲೂ ಆ್ಯಂಡ್ ಪಿಂಕ್. ಇದೆಲ್ಲ ಅವಾಗ ಸಖತ್ತಾಗಿ ಟ್ರೆಂಡ್ ಇತ್ತು. ನಾನು 2ನೇ ವರ್ಷನ 3ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರೋ ಸೀರೆ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಯೆಲ್ಲೋ ಆ್ಯಂಡ್ ಪಿಂಕ್. ಸೊ ಇದನ್ನು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ 4ನೇ ವರಮಹಾಲಕ್ಷ್ಮಿ ಹಬ್ಬದ ಸಾರಿ, ಯೆಲ್ಲೋ ಆ್ಯಂಡ್ ತಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ರೀಮ್ ಆ್ಯಂಡ್ ಬ್ಲೂ ಕಾಟನ್ ಸಾರಿ ನೋಡ್ರಿ ಇದು. ಸೊ ಇದನ್ನು ಕೂಡ ನಾನು ಮದುವೆ ಆದ ಹೊಸ್ತ್ರಲ್ಲಿ ಒಂದು ಯೆಲ್ಲೋ ಗ್ರೀನ್ ತೋರಿಸಿದ್ನಲ್ಲ, ಅದು ಇದು ಸ್ಟಾರ್ಟಿಂಗ್ಗೆ ರಾಜು ಕೊಡಿಸಿದ್ರು. ಸೊ ಇದು ಪ್ಯೂರ್ ಕಾಟನ್ ಸ್ಯಾರಿ ಮಾತ್ರ ಸಖತ್ತಾಗೈತಿ. ಮಲ್ ಕಾಟನ್ ಅಂತ ಹೇಳ್ತಾರೆ,
ಮಸ್ತ್ ಐತಿ, ಎಷ್ಟು ಸಲ ನೀರಿಗೆ ಹಾಕಿದ್ರು ಏನಾಗಿಲ್ಲ. ಟ್ರೆಂಡ್ ಐತಿ ಮೈಸೂರು ಸಿಲ್ಕ್ ಅಂತ. ಸೊ ಅದೇ ಥರನೇ ಒಂಥರ ಎಂಥದ್ದು ಸಿಲ್ಕ್ ಒಳಗನೆ ಸೀರೆ ಇದು ಇವರ ರಾಜು ಅವರ ತಂಗಿ ಮನೆ ಓಪನಿಂಗಿಗೆ ಕೊಟ್ಟಿದ್ದು ಸ್ಯಾರಿ. ದೆನ್ ನೆಕ್ಸ್ಟ್ ಇದು. ಸೊ ಇದನ್ನು ನಾನು ನಮ್ಮ ಅಕ್ಕ ಒಟ್ಟಿಗೆ ತಗೊಂಡಿದ್ವಿ. ಸೊ ಇದು ಒಂಥರ ಆನಂದ್ ಕಲರ್ ಪಿಂಕ್ ಕಲರ್ ಸ್ಯಾರಿ. ಅಂದರೆ ಜಸ್ಟ್ ಈ ಸ್ಯಾರಿ, ಈ ಸೀರೆ ಇದು ಅಣ್ಣಪ್ಪಣ್ಣ ಅಂತ ಹೇಳಿ ಒಬ್ಬರು ಅದಾರ, ಅವ್ರ ಮದುವೆಗೆ ಅಂತ ಕೊಟ್ಟಿದ್ದು ಸೀರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸೊ ಇದು ಮೆರೂನ್ ಆ್ಯಂಡ್ ಪಿಂಕ್ ವರ್ಕ್ ಸ್ಯಾರಿ. ಸೊ ಜಾಸ್ತಿ ವರ್ಕ್ ಸ್ಯಾರಿ ಇಲ್ಲ, ಕಾಟನ್ ಸ್ಯಾರಿನೇ ಜಾಸ್ತಿ ಇರೋದು. ಸೊ ಇದು ಒಂದು ಹುಡುಗ ಮಾರುತಿ ಅನ್ನೋ ಒಂದು ಹುಡುಗ ಕೊಡ್ಸಿದ್ದ ರಾಖಿ ಹಬ್ಬಕ್ಕೆ. ಸುಸ್ತಾಯ್ತಿದ್ದಿಷ್ಟು. ಇನ್ನಿದು ನೋಡ್ರಿ, ಫಸ್ಟ್ ಕೊಡ್ಸಿದ್ದ ರಾಜು ಸೀರೆ ಪಿಂಕ್ ಆ್ಯಂಡ್ ಗೋಲ್ಡ್. ಸೊ ಇದ್ರೊಳಗೆ ಗ್ರೀನ್ ಬರ್ತೈತಿ, ಅದನ್ನ ಅವ್ರ ಅತ್ತಿಗೆ ತಗೊಂಡಿದ್ರು. ಸೊ ಇದು ನನಗೆ ಅಂತ ಹೇಳಿ ತಗೊಂಡಿದ್ದ ರಾಜು. ಇದು ಕಾಟನ್ ಸ್ಯಾರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಕೂಡ ಪಿಂಕ್. ಆಲ್ಮೋಸ್ಟ್ ಆಲ್ ಗ್ರೀನ್ ಪಿಂಕ್ ಭಾಳ ಅದಾವ ನನ್ನ ಹತ್ರ. ಇದು ಒಂಥರ ಸಖತ್ತಾಗಿ ಕಾಣಿಸ್ತೈತಿ ಉಟ್ಕೊಂಡ್ರೆ ಮಾತ್ರ ಸೀರೆ. ನೋಡ್ರಿ ಈ ಥರ ಐತಿ. ಇದು ಕೂಡ ದೀಪಾವಳಿ ಹಬ್ಬ ಟೈಮಲ್ಲಿ ತವ್ರ ಮನೆಯಿಂದ ಕೊಟ್ಟರು ಸೀರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಎಸ್, ಇದು ನಾನು ಮದುವೆ ಆದ ಹೊಸದರಲ್ಲಿ ದೀಪಾವಳಿ ಹಬ್ಬಕ್ಕೆ ಕೊಟ್ಟಿರೋ ಸೀರೆ. ಟೆಂಟಣಾನ್ ವರ್ಕ್ ಸ್ಯಾರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪಿಂಕ್ ಆ್ಯಂಡ್ ಗೋಲ್ಡ್. ರಾಜು ಅವ್ರ ಅತ್ತಿಗೆ ಅಂದರೆ ನಮ್ಮಕ್ಕ, ಅವಳು ನನಗೆ ಯುಗಾದಿ ಹಬ್ಬಕ್ಕೆ ಕೊಡ್ಸಿದ ಸ್ಯಾರಿ ಇದು. ನೋಡ್ರಿ ಎಷ್ಟು ಚೆನ್ನಾಗೈತಿ. 8-9 ವರ್ಷ ಆಯ್ತು, ಇನ್ನೂ ಹೆಂಗೈತಿ ಹಂಗೆ ಐತಿ ನೋಡ್ರಿ. ಮೊದಲೇಶು ಹೌದು. ಆ್ಯಂಡ್ ದೆನ್ ಇದು ಅಂತೂ ಹೇಳ್ಕೊಳ್ಳೇಬೇಕು, ನಮ್ಮ ಮನೆಯವರು ಫಸ್ಟ್ ವರ್ಷಕ್ಕೆ ಭೀಮ್ ಅಮಾವಾಸ್ಯೆಗೆ ಅಂತ ಕೊಟ್ಟಿದ್ದ ಸೀರೆ. ಇದು ನೋಡ್ರಿ 10 ವರ್ಷನ ಆಗಕ್ಕೆ ಬಂತು, ಇನ್ನೂ ಹೆಂಗೈತಿ. ಕಾಟನ್ ಸ್ಯಾರಿ ಕಾಂಬಿನೇಷನ್ ನೋಡಿ ಸಖತ್ತಾಗೈತಿ ಅಲ್ಲ. ದೆನ್ ಇದು 3ನೇ ವರ್ಷದ ವರಮಹಾಲಕ್ಷ್ಮಿಗೆ ಅಂತ ತಗೊಂಡಿದ್ದೆ. ಬ್ಲೂ ಆ್ಯಂಡ್ ಇದೊಂಥರ ಮೆರೂನ್ ಕಲರ್ ಥರ ಬಂದೈತಿ. ಒಂಥರ ಕಾಂಬಿನೇಷನ್ ಸಖತ್ತಾಗೈತಿ. ಪಾಪ ನಮ್ಮ ಎಷ್ಟು ಕೈ ಹಾಕುತ್ತೆ, ಇರಲಿ ಪರವಾಗಿಲ್ಲ. ಆ್ಯಂಡ್ ದೆನ್ ಇದು ಒಂದು 2 ವರ್ಷದ ಹಿಂದಿಂದ ವರಮಹಾಲಕ್ಷ್ಮಿ ಹಬ್ಬದ್ದು. ಅಂದರೆ ಕರೋನಾ ಟೈಮಲ್ಲಿ, ಕರೋನಾ ಮುಗಿದ ಮೇಲೆ ಬರ್ತದಲ್ಲ, ಆವಾಗ ತಗೊಂಡಿದ್ದು ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ, ಕಾಟನ್ ಸ್ಯಾರಿ. ಇದನ್ನ ನೋಡ್ರಿ ಎಷ್ಟು ಚೆನ್ನಾಗೈತಿ, ಮಲ್ಟಿಪಲ್ ಕಲರ್ ಥರ ಸಖತ್ತಾಗೈತಿ. ಸ್ಟಾರ್ಟ್. ದೆನ್ ಇದು ಗ್ರೀನ್ ಆ್ಯಂಡ್ ಪಿಂಕ್. ಇದನ್ನು ಮಾತ್ರ ಭಾಳ ಚೆನ್ನಾಗೈತಿ ಕಲರ್ ನೋಡ್ರಿ, ಗ್ರೀನ್ ಆ್ಯಂಡ್ ಪಿಂಕ್. ಇದು ಕೂಡ ನಮ್ಮ ಅತ್ತಿಗೆ ಅವ್ರ ಪೂಜೆ ಮುಗಿಸ್ದಾಗ ಕೊಟ್ಟಿದ್ರು, ಪ್ರೇಮ ಅತ್ತಿಗೆ. ದೆನ್ ನೆಕ್ಸ್ಟ್ ಒನ್ ಕೊಡಲೇಬಿತ್ತು. ನೆಕ್ಸ್ಟ್ ಇದು ಬ್ಲೂ ಆ್ಯಂಡ್ ಗೋಲ್ಡ್. ಇದು ಕೂಡ ಕಾಟನ್. ಇದು ನಮ್ಮ ಅಕ್ಕ ಅಂದರೆ ಗೀತಕ್ಕ ಕೊಡಿಸಿದ ಸ್ಯಾರಿ. ಆ್ಯಂಡ್ ದೆನ್ ಲಾಸ್ಟ್ ಒನ್, ರೀಸೆಂಟಾಗಿ ನೋಡಿದ್ದೀರಾ, ಇದು ಕೂಡ ಪ್ರಮೋಷನ್ಗೆ ಅಂತ ಬಂದಿರೋದು, ಗ್ರೀನ್ ಆ್ಯಂಡ್ ರೆಡ್. ಇದು ನೋಡಿರ್ತೀರಲ್ಲ, ಆಲ್ಮೋಸ್ಟ್ ಆಲ್ ನೋಡಿರ್ತೀರಲ್ಲ ಈಗ ರೀಸೆಂಟ್ ಆಗಿರೋದ್ರಿಂದ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಇದೊಂದು ಪಿಂಕ್. ಇವ್ರು ರಾಜು ಅವರ ಕೊಲೀಗ್ ಅವ್ರ ಮದುವೆಗೆ ಅಂತ ಕೊಟ್ಟಿದ್ದು. ನೆಕ್ಸ್ಟ್ ಒನ್ ಇದು ಲಾಸ್ಟ್ ಇಯರ್ ದೇವತಿಗೆ ಅಂತ ಹೇಳಿ ಊರ ಹಬ್ಬ ಇತ್ತು, ಅವಾಗ ತಗೊಂಡಿದ್ದೆ ಕಾಟನ್ ಸ್ಯಾರಿ. ಆಲ್ಮೋಸ್ಟ್ ಆಲ್ ಕಾಟನ್ ಸೀರೆನ ನನ್ನ ಹತ್ರ ಜಾಸ್ತಿ ಅದಾವ್ರಿ. ಇನ್ನು ಇದು ಕೂಡ ಪ್ರಮೋಷನ್ಗೆ ಅಂತ ಬಂದಿರೋದು. ಇದನ್ನು ನೋಡಿರ್ತೀರಿ ನೀವು, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಟನ್. ಎಂಥದ ಏನೋ ಡೋಲಾ ಸಿಲ್ಕ್ ಅಂತ ಬಂದಿತ್ತಲ್ಲ, ಸೊ ಆ ಥರ ಕಾಟನ್ ಸ್ಯಾರಿ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಇದು ಕೂಡ ಡೋಲಾ ಸಿಲ್ಕ್. ಇದು ಕೂಡ ಪ್ರಮೋಷನ್ಗೆ ಅಂತ ಹೇಳಿ ಬಂದಿದ್ದು ಗ್ರೀನ್ ಸ್ಯಾರಿ. ನೋಡ್ರಿ ಹೆಂಗೈತಿ, ರಂಗೋಲಿ ಡೋಲಾ ಸಿಲ್ಕ್ ಅಂತ ಹೇಳಿ. ಇದು ಒಂದು, ಸೊ ಇದು ಕೂಡ ಕಾಟನ್ ಪಿಂಕ್. ಸೊ ನಾವು ಪೂಜೆ ಮುಗಿಸ್ದಾಗ ನಮ್ಮೂರಲ್ಲಿ ನಮ್ಮನೆ ಪಕ್ಕದಲ್ಲೇ ಇದ್ದಾರೆ ಶುನ್ನಿ ಅಂತ ಹೇಳಿ, ಅಕ್ಕಿ ಕೊಟ್ಟಿದ್ದ ಸೀರೆ ಇದು. ಆ್ಯಂಡ್ ದೆನ್ ಇದು
ಸೊ ಇದು ಲಾಸ್ಟ್ ಇಯರ್ ಪಂಚಮಿ ಹಬ್ಬದ ಸೀರೆ. ಪಂಚಮಿ ಹಬ್ಬಕ್ಕೆ ಉಂಡಿ ಕೊಡ್ತಾರಲ್ಲ, ಉಂಡಿ ಜೊತೆ ಕೊಟ್ಟ ಸೀರೆ, ಕಾಟನ್ ಯೆಲ್ಲೋ ಕಲರ್ ಸೀರೆ. ಆ್ಯಂಡ್ ದೆನ್ ಗ್ರೀನ್ ಸ್ಯಾರಿ ನೋಡ್ರಿ, ನನ್ನ ಫೇವ್ರೇಟ್ ಕಲರ್ ಸೀರೆ. ನನ್ನ ಮದುವೆಗಿಂತ ಮೊದಲು ಉಟ್ಕೊಂತ ಇದ್ದಿದ್ದು ಸೀರೆ. ಈ ಸೀರೆ ನಮ್ಮ ಅಕ್ಕನ ಸ್ಕೂಲಿಗೆ ಅಂಥೇಳಿ ಅವ್ರ ಏನು ಆ್ಯನಿವರ್ಸರಿ ಮಾಡ್ತಾರ ವರ್ಷಕ್ಕೊಂದ್ಸಲ. ಅವಾಗ ಅವರ ಟೀಚರ್ಸ್ ಎಲ್ಲ ಒಂದೇ ಥರ ಸೀರೆ ಅಂತ ಹೇಳಿ ತಗೊಂಡಿದ್ರು. ಅವಾಗಿನ ಗ್ರೀನ್ ಸ್ಯಾರಿ ಅಕ್ಕಿ ಚಂದ ಕಾಣಂಗಿಲ್ಲ ಅಂತ ಹೇಳಿ ಅವಾಗ ನನಗೆ ಕೊಟ್ಟಿದ್ಲು, ಈಗೂ ನನಗೆ ಕೊಟ್ಟಾಳ ನೋಡಿ. ಆ್ಯನ್ಯುವಲ್ ಡೇ. ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ. ಆ್ಯಂಡ್ ಇದು ಲಾಸ್ಟ್ ಇಯರ್ ನಮ್ಮ ಅಕ್ಕ ಪಂಚಮಿ ಹಬ್ಬದ ಟೈಮಲ್ಲಿ ವರಮಹಾಲಕ್ಷ್ಮಿ ಸೀರೆ ತರಕಂತ ಹೋದಾಗ ಎಲ್ಲರಿಗೂ ಒಂದೊಂದು ಸೀರೆ ತಗೊಬಂದಿದ್ಲು. ಸೊ ಇದು ಒಂದು ಡೋಲಾ ಸಿಲ್ಕ್ ಪಿಂಕ್ ತಡಿ. ದೆನ್ ಇದು ಒಂದು ಪಿಂಕ್ ಅಲ್ಲ, ಡಾರ್ಕ್ ಪರ್ಪಲ್ ಕಲರ್ ಅಲ್ಲ, ಲೈಟ್ ಪರ್ಪಲ್ ಕಲರ್ ಬರ್ತೈತಲ್ಲ, ಲೈಟ್ ಪರ್ಪಲ್ ಒಳಗೆ ಇದೊಂಥರ ಮಣ್ಣಿನ ಕಲರ್ ಕಾಂಬಿನೇಷನ್ ನೋಡ್ರಿ, ಸಖತ್ತಾಗೈತೆ. ಕಾಟನ್ ಸ್ಯಾರಿ, ಪ್ಯೂರ್ ಕಾಟನ್ ಸ್ಯಾರಿ, ಮಸ್ತ್ ಐತೆ. ಹೋದ ವರ್ಷ ದೀಪಾವಳಿ ಇದು. ಸೊ ಆಲ್ಮೋಸ್ಟ್ ಅಲ್ಲಿ ಸೀರೆಗಳು ಮುಗಿತಾ ಬಂದ್ವು. ಸೊ ಇದೊಂದು ರೆಡ್ ಕಲರ್ ಇಂದ ಐತೆ ನೋಡ್ರಿ, ರೆಡ್ ಆ್ಯಂಡ್ ಪಿಂಕ್. ಲಾಸ್ಟ್ ಇಯರ್ ನಮ್ಮ ಅಜ್ಜಿಗೆ ಏನೋ ಉಡ್ಸಿದ್ರಂತ, ನಮ್ಮ ಅಮ್ಮಗೇನೋ ಉಡ್ಸಿದ್ರಂತ. ಸೊ ಅವ್ರು ಯಾರು ಉಟ್ಕೊಳ್ಳಿಲ್ಲ, ಹಾಗಾಗಿ ನಾನೇ ಇದನ್ನ ಉಟ್ಕೊಂಡೆ ಲಾಸ್ಟ್ ಇಯರು. ರೆಡ್ ಆ್ಯಂಡ್ ಪಿಂಕ್ ಕಾಟನ್ನು. ಆ್ಯಂಡ್ ದೆನ್ ಲಾಸ್ಟ್ ಒನ್ ಹೊಲಿಸ್ಲಿಲ್ಲದ್ವಿ ಇನ್ನು ಹೊಸ ಸೀರೆಗಳಿವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂಥೇಳಿ. ಮೈಸೂರು ಸಿಲ್ಕ್ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದ ಸೀರೆ ಇದು. ದೆನ್ ಇದು ನೀವಂತರೂ ಹೊಲಿಸದೇ ಇರೋ ಸೀರೆಗಳೇನು, ಹೊಸ ಸೀರೆಗಳಿವಿನ ದಾವಣಗೆರೆಯಲ್ಲಿ ಚನ್ನಬಸಪ್ಪನ ಅಂಗಡಿ ತಂದಿರೋ ಸೀರೆಗಳು. ಇನ್ನಿದಂದು ಇವು 3 ಸೀರೆ ಇದಾವೆ, ಇನ್ನೂ ಹೊಲಿಸ್ಲಿಲ್ಲದ್ವು. ಸೊ ಇಲ್ಲಿವರೆಗೂ ಇಷ್ಟು ನನ್ನ ಸೀರೆ ಕಲೆಕ್ಷನ್ಸ್ ಇದೆ ನೋಡಿ ಫ್ರೆಂಡ್ಸ್. ಸೊ ಮಾಮೂಲಿ ಸೀರೆಗಳಿವೆಲ್ಲ, ಹಾಗೆ ಮಾಮೂಲಿ ಹಬ್ಬ ಹರಿದಿನಕ್ಕಂತ ಉಟ್ಕೊಳ್ಳೋ ಸೀರೆಗಳು, ಒಂದು ಸ್ವಲ್ಪ ಕ್ಯಾಶುವಲ್ ಆಗಿ ಉಟ್ಕೊಳ್ಳೋ ಅಂತ ಸೀರೆಗಳು. ಸೊ ಇವೆಲ್ಲ ಇಷ್ಟು ಇದೆ ನೋಡಿ ನನ್ನ ಸೀರೆ ಕಲೆಕ್ಷನ್ಸ್. ಸೊ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದ್ರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ಹೆಂಗಿತ್ತು ಅಂತ ಹೇಳಿ ಮರಿದೆ ಕಮೆಂಟ್ ಹಾಕಿ. ನನ್ನ ಸೀರೆಗಳ ಸಂತೆ, ಸೀರೆಗಳ ಕಲೆಕ್ಷನ್ಸ್.